ಇನ್ನು ಎಚ್ ಡಿ ಕುಮಾರಸ್ವಾಮಿ ನನಗೆ ವಿಶ್ವಾಸದ್ರೋಹ ಮಾಡಿದ್ದಾರೆ, ಇದು ಯೋಗೀಶ್ವರ್ ಮಾತು. ತಗಚಗರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೀಶ್ವರ್ ವಾಗ್ದಾಳಿ ಮಾಡಿದ್ದಾರೆ ಎಚ್ ಡಿ ಕೆ ವಿರುದ್ಧ. ಮಗನನ್ನು ಕರ್ಕೊಂಬಂದು ನನ್ನ ವಿರುದ್ಧ ನಿಲ್ಲಿಸಿದ್ದಾರೆ, ಇದು ನನಗೆ ಮಾಡಿರುವಂಥ ದ್ರೋಹ. 15 ವರ್ಷಗಳಿಂದ ಅವ್ರ ಕುಟುಂಬವೇ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದೆ, ಹೀಗಾಗಿ ವಂಶ ಪಾರಂಪರ್ಯವನ್ನು ಕೊನೆ ಮಾಡಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ ಯೋಗೀಶ್ವರ್. ನನ್ನ ದುರದೃಷ್ಟ ಕಳೆದ 15-20 ವರ್ಷಗಳಿಂದ ಅವ್ರ ಕುಟುಂಬವೇ ನನ್ನ ಮೇಲೆ ಚುನಾವಣೆಗೆ ಬರ್ತಾ ಇದೆ. ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಕುಮಾರಸ್ವಾಮಿ ಅವರು 2 ಸಾರಿ ಸ್ಪರ್ಧೆ ಮಾಡಿ ಹೋದ್ರು. ಈಗ ಅವ್ರ ಮಗ ಚುನಾವಣೆಗೆ ನನ್ನ ವಿರುದ್ಧ ನಿಂತಿದ್ದಾನೆ. ಈ ವಂಶ ಪಾರಂಪರ್ಯ ಆಡಳಿತಕ್ಕೆ ಕೊನೆ ಮಾಡಬೇಕು, ತಾಲೂಕಿನ ಸ್ವಾಭಿಮಾನವನ್ನು ಎತ್ತಿಡಿಬೇಕು. ನಾನು ಕೂಡ 2 ಬಾರಿ ಅವರಿಂದ ಚುನಾವಣೆ ಸೋತಿದ್ದೀನಿ, ಸೋತಿದ್ರು ಕೂಡ ನಿಮ್ಮ ನಡುವೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ ಇರಲಿ. ಈ ಚುನಾವಣೆಯಲ್ಲಿ ನನಗೆ ನೀವೆಲ್ಲ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ನನ್ನನ್ನು